ವಾಕಿಂಗ್ ಅತಿ ಸುಲಭ ಹಾಗೂ ಅತ್ಯುಪಯುಕ್ತ ವ್ಯಾಯಾಮ. ನಡಿಗೆಯು ಖರ್ಚೇ ಇಲ್ಲದೆ ಹೆಚ್ಚಿನ ಆಯಾಸ ಶ್ರಮವಿಲ್ಲದೆ ಭರ್ಜರಿ ಲಾಭ ನೀಡುತ್ತೆ. ಅದರಲ್ಲೂ ನಿತ್ಯವೂ 10,000 ಹೆಜ್ಜೆಗಳ ನಡಿಗೆ ನಮ್ಮನ್ನ ಆರೋಗ್ಯವಂತರಾಗಿ ಬದಲಿಸುತ್ತೆ. ಏನಿದು 10,000 ಸ್ಟೆಪ್ಸ್? ಏನಿದರ ಸೀಕ್ರೆಟ್ ಅಂತೀರಾ? ಈ ಸ್ಟೋರಿ ನೋಡಿ. ಕೆಲವು ಜನರಿಗೆ ಬೆಳಗ್ಗೆ ಅಥವಾ ಸಂಜೆ ಸಮಯ ಸಿಕ್ಕಾಗೆಲ್ಲ ವಾಕಿಂಗ್ ಮಾಡಬೇಕು. ಯಾಕಂದ್ರೆ ವಾಕಿಂಗ್ ಮಾಡೋದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಅದರಲ್ಲೂ ಪ್ರತಿದಿನ 10,000 ಸ್ಟೆಪ್ಸ್ ವಾಕಿಂಗ್ ಮಾಡಿದ್ರೆ ಆರೋಗ್ಯಕ್ಕೆ ಹೆಚ್ಚಿನ ಪ್ರಯೋಜನ ಸಿಗುತ್ತೆ. ಒಟ್ಟಾರೆ ಆರೋಗ್ಯ ಸುಧಾರಿಸುವುದಕ್ಕೆ ಅಥವಾ ಕಾಪಾಡಿಕೊಳ್ಳಲು ವಾಕಿಂಗ್ ಉತ್ತಮ ಮಾರ್ಗ. ಪ್ರತಿದಿನ ಕೇವಲ 30 ನಿಮಿಷಗಳ ವಾಕಿಂಗ್ ಹೃದಯದ ಆರೋಗ್ಯವನ್ನ ಹೆಚ್ಚಿಸುತ್ತೆ ಅಂತ ಸಂಶೋಧನೆಗಳು ತಿಳಿಸಿವೆ. ಇದರಿಂದ ಮೂಳೆಗಳು ಬಲಗೊಳ್ಳುತ್ತೆ. ವಾಕಿಂಗ್ ಮಾಡೋದ್ರಿಂದ ದೇಹದ ಹೆಚ್ಚುವರಿ ಕೊಬ್ಬನ್ನ ಕಡಿಮೆ ಮಾಡುತ್ತೆ, ಜೊತೆಗೆ ಸ್ನಾಯುಗಳನ್ನ ಬಲಪಡಿಸುತ್ತೆ. ವಾಕಿಂಗ್ ಮಾಡೋದ್ರಿಂದ ಹೃದ್ರೋಗ, ಟೈಪ್ 2 ಮಧುಮೇಹ, ಆಸ್ಟಿಯೋಪೊರೋಸಿಸ್ ಮತ್ತು ಕೆಲವು ಕ್ಯಾನ್ಸರ್ಗಳಂತಹ ಪರಿಸ್ಥಿತಿಗಳನ್ನ ಅಭಿವೃದ್ಧಿಪಡಿಸುವ ಅಪಾಯವನ್ನ ಕಡಿಮೆ ಮಾಡುತ್ತೆ. ಇತ್ತೀಚಿನ ಅಧ್ಯಯನಗಳು ಹೆಚ್ಚು ಜಡವಾಗಿರುವ ಜನ ನಡೆಯಲು ಪ್ರಾರಂಭ ಮಾಡಿದ್ರೆ ಸಾವು ಮತ್ತು ಹೃದ್ರೋಗದ ಅಪಾಯವನ್ನ ಕಡಿಮೆ ಮಾಡುತ್ತೆ ಅಂತ ಹೇಳುತ್ತೆ. ಸಿಡ್ನಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾದ ಸಂಶೋಧನಾ ಪ್ರಬಂಧದ ಪ್ರಕಾರ ದಿನಕ್ಕೆ 9,000ದಿಂದ 10,000 ಹೆಜ್ಜೆಗಳನ್ನ ನಿಯಮಿತವಾಗಿ ಇಡುವುದರಿಂದ ಹೆಚ್ಚಾಗಿ ಜಡ ಜೀವನ ಶೈಲಿಯಿಂದ ಆರೋಗ್ಯ ಸಮಸ್ಯೆ ಹೊಂದಿರುವ ಜನರ ಆರೋಗ್ಯ ಸಹ ಸುಧಾರಿಸಬಹುದು. ಈ ಅಧ್ಯಯನವನ್ನ 72,000ಕ್ಕೂ ಹೆಚ್ಚು ಜನರ ಮೇಲೆ ನಡೆಸಲಾಗಿದೆ. ದಿನಕ್ಕೆ ಸುಮಾರು 10,000 ಹೆಜ್ಜೆಗಳನ್ನ ನಡೆಯುವುದರಿಂದ ಸಾವಿನ ಅಪಾಯವನ್ನ 39%, ಹೃದ್ರೋಗದ ಅಪಾಯವನ್ನ 21% ಕಡಿಮೆ ಮಾಡಬಹುದು ಅಂತ ತಿಳಿದು ಬಂದಿದೆ. ಸಂಶೋಧಕರು ಹೇಳುವಂತೆ ವಾಕಿಂಗ್ ಹೆಚ್ಚು ನಿಷ್ಕ್ರಿಯ ಜೀವನದ ಆರೋಗ್ಯ ಅಪಾಯಗಳನ್ನ ನಿವಾರಿಸುತ್ತದೆಯೇ ಎಂದು ತೀರ್ಮಾನಿಸಲು ಈ ಅಧ್ಯಯನವನ್ನ ನಡೆಸಲಾಗಿದೆ. ಈ ಅಧ್ಯಯನದ ಮೂಲಕ ಎಲ್ಲಾ ರೀತಿಯ ವಾಕಿಂಗ್ ಕೂಡ ಆರೋಗ್ಯವಾಗಿರಲು ಮುಖ್ಯ. ಉತ್ತಮ ಆರೋಗ್ಯಕ್ಕಾಗಿ ಪ್ರತಿದಿನ ವಾಕಿಂಗ್ ಮಾಡಬೇಕು ಅಂತ ತಿಳಿಸಿದ್ದಾರೆ. ಸಂಶೋಧಕರು ತಮ್ಮ ದೈಹಿಕ ಚಟುವಟಿಕೆಯನ್ನ ಅಳೆಯಲು 7 ದಿನಗಳ ಕಾಲ ಮಣಿಕಟ್ಟಿನ ಮೇಲೆ ಆಕ್ಸಿಲೆರೋಮೀಟರ್ ಸಾಧನವನ್ನು ಧರಿಸಿದ 72,174 ವ್ಯಕ್ತಿಗಳ ಡೇಟಾವನ್ನ ಬಳಸಿದ್ದಾರೆ. ಆಕ್ಸಿಲೆರೋಮೀಟರ್ ಡೇಟಾವನ್ನ ದೈನಂದಿನ ಹಂತಗಳ ಸಂಖ್ಯೆ ಮತ್ತು ಜಡವಾಗಿ ಉಳಿಯುವ ಸಮಯವನ್ನ ಅಂದಾಜು ಮಾಡಲು ಬಳಸಲಾಯಿತು. ಸಂಶೋಧನಾ ತಂಡ ಆಸ್ಪತ್ರೆಯ ದತ್ತಾಂಶ ಮತ್ತು ಸಾವಿನ ದಾಖಲೆಗಳನ್ನ ಸಂಯೋಜಿಸುವ ಮೂಲಕ ಭಾಗವಹಿಸುವವರ ಆರೋಗ್ಯ ವರದಿಗಳನ್ನು ಅನುಸರಿಸಿದೆ. 7 ವರ್ಷಗಳ ನಂತರ ಈ ಜನರಲ್ಲಿ 1,633 ಜನ ಸಾವಿಗೀಡಾಗಿದ್ರು. 6,190 ಜನರಲ್ಲಿ ಹೃದಯ ರಕ್ತನಾಳದ ಕಾಯಿಲೆ ಕಂಡು ಬಂದಿತ್ತು. ಎಲ್ಲಿಯವರೆಗೆ ನಿಷ್ಕ್ರಿಯವಾಗಿದ್ದವರು ದಿನಕ್ಕೆ 9,000ದಿಂದ 10,000 ಹೆಜ್ಜೆಗಳನ್ನು ನಡೆಯುವುದರಿಂದ ಸಾವಿನ ಪ್ರಮಾಣ ಮತ್ತು ಹೃದಯಾಘಾತದ ಅಪಾಯವನ್ನ ಕಡಿಮೆ ಮಾಡಬಹುದು ಅಂತ ಸಂಶೋಧಕರು ಕಂಡುಕೊಂಡಿದ್ದಾರೆ. 2 ಸಂದರ್ಭಗಳಲ್ಲಿ ದಿನಕ್ಕೆ 4,000ದಿಂದ 4,500 ಹೆಜ್ಜೆಗಳನ್ನ ನಡೆಯುವ ಮೂಲಕ 50% ಲಾಭ ಪಡೆಯಬಹುದು. ಇದು ವ್ಯಕ್ತಿ ಆರೋಗ್ಯವಾಗಿರಲು ಸಹಾಯ ಮಾಡುತ್ತೆ. ಹಾಗಾಗಿ ಇಂದಿನಿಂದಲೇ ಈ ಅಭ್ಯಾಸ ರೂಢಿಸಿಕೊಳ್ಳಿ. ವಾಕಿಂಗ್ಗೆ ಹೆಚ್ಚಿನ ಸಮಯ, ವಸ್ತುಗಳ ಅವಶ್ಯಕತೆ ಇಲ್ಲ. ಇದಕ್ಕೆ ಕನಿಷ್ಠ ಸಲಕರಣೆಗಳು ಬೇಕಾಗುತ್ತೆ. ಇದನ್ನ ದಿನದ ಯಾವುದೇ ಸಮಯದಲ್ಲಿ ಮಾಡಬಹುದು. ನಿಮಗೆ ಇಷ್ಟ ಬಂದ ವೇಗದಲ್ಲಿ ಮಾಡಬಹುದು. ಈ ವ್ಯಾಯಾಮಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಪಾಯಗಳು ಅಥವಾ ಅಡ್ಡ ಪರಿಣಾಮಗಳಿಲ್ಲ. ಅಧಿಕ ತೂಕ ಹೊಂದಿರುವ, ವಯಸ್ಸಾದ ಅಥವಾ ದೀರ್ಘಕಾಲದವರೆಗೆ ವ್ಯಾಯಾಮ ಮಾಡದ ಜನರಿಗೆ ವಾಕಿಂಗ್ ದೈಹಿಕ ಚಟುವಟಿಕೆಯ ಉತ್ತಮ ರೂಪ. ಆರೋಗ್ಯ ಪ್ರಯೋಜನಗಳಿಗಾಗಿ ಒಬ್ಬರು ಕನಿಷ್ಠ 30 ನಿಮಿಷಗಳ ಕಾಲ ಚುರುಕಾಗಿ ನಡೆಯಲು ಪ್ರಯತ್ನಿಸಬೇಕು. ಚುರುಕಾದ ನಡಿಗೆ ಅಂದ್ರೆ ಕೊಂಚ ವೇಗವಾಗಿ ನಡೆಯುವುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.